ಗ್ರಾಮದಲ್ಲಿ ಇವತ್ತು ಸುಮಾರು 10 ವರ್ಷದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಏನದು ಪಂಚಾಯತಿ ಎಲೆಕ್ಷನ್ ನಡೆದಿಲ್ಲ. ಇಲ್ಲಿ ಯಾವ ಥರ ಆಗುತ್ತಂದ್ರೆ, ಈ ಊರಿನಲ್ಲಿ ರಸ್ತೆಗಳು ನೋಡಿದ್ರೆ ಅದು ಎಲ್ಲ ರಸ್ತೆಗಳು ಗೆಬ್ಬದ ನಾರ್ಲಿಕತ್ತವ. ನೀವು ನೋಡ್ಬೋದು, ಅಲ್ಲಿ ಚರಂಡಿ ಒಳಗಿರ್ತಕ್ಕಂಥದ್ದು ಹೊರಗಡೆ ಕೆಲವೊಬ್ರು ಆ ಮನೆ ಪಕ್ಕದವರೇ ಅವರೇ ಸ್ವಚ್ಛಗೊಳಿಸ್ತಾ ಇದ್ದಾರೆ. ರಸ್ತೆಗಳನ್ನು ಸ್ವಲ್ಪ ಮಳೆ ಆದ್ರೂ ಈ ರಸ್ತೆಯಲ್ಲಿ ತಿರುಗಾಡೋದು ಅಂತೂ ಸಿಕ್ಕಾಪಟ್ಟೆ ಮಕ್ಕಳು ಹಾಗಾಗಿ ವೃದ್ಧರು ತಿರುಗಾಡೋದಂದ್ರೆ. ನಮಸ್ಕಾರ ವೀಕ್ಷಕರೇ, ವಿಜಯಪುರ ಜಿಲ್ಲೆ ಸಿಂದಗಿ ವಿಧಾನಸಭೆ ವ್ಯಾಪ್ತಿಯ ಬಳಗಾನೂರು ಗ್ರಾಮದ ಒಳಚರಂಡಿ ಹಾಗೂ ರಸ್ತೆಗಳನ್ನು ನೀವು ನೋಡಬಹುದು. ಇಲ್ಲಿ ಸಿ ರಸ್ತೆಗಳು ಯಾವ ಪರಿಸ್ಥಿತಿಯಲ್ಲಿದ್ದಾವೆ ನೋಡ್ಬೋದು. ಈ ರಸ್ತೆಗಳನ್ನು ಕೆಲವೊಂದು ರಸ್ತೆಗಳನ್ನು ಸಿ ರಸ್ತೆಯನ್ನೇ ಮಾಡಿಲ್ಲ. ಅಲ್ಲಿರ್ತಕ್ಕಂಥ ರಸ್ತೆಯ ಮಧ್ಯದಲ್ಲಿ ಚರಂಡಿಗಳನ್ನು ಬಿಟ್ಟಿರುವುದು, ಹಾಗೆ ಅಲ್ಲಿ ವೃದ್ಧರು ಹಾಗೂ ಮಕ್ಕಳು ತಿರುಗಾಡೋದಂದರೆ ತುಂಬ ಶೋಚನೀಯ. ಯಾಕಂದ್ರೆ ಈ ರಸ್ತೆಗಳ ಚರಂಡಿ ಮೇಲೆ ಇಂಥ ನೀರಿನಲ್ಲಿ ಮಕ್ಕಳು ಮತ್ತು ವೃದ್ಧರು ತಿರುಗಾಡೋದ್ರಿಂದ ರೋಗ ರುಜಿನಗಳು ಬರ್ತವೆ ಹೆಚ್ಚಿನ ಪ್ರಮಾಣದಲ್ಲಿ. ಅದರಿಂದ ಈ ಸೊಳ್ಳೆಗಳು ಹೆಚ್ಚಿನ ಪ್ರಮಾಣ ಆಗ್ತಾವೆ. ಅದರಿಂದ ಮಲೇರಿಯಾ, ಡೆಂಗು, ಟೈಫಾಯ್ಡ್ ಇಂಥ ರೋಗಗಳಿಗೆ ತುತ್ತಾಗಿ ಪ್ರತಿದಿನ ದವಾಖಾನೆಗೆ ಅಲೆದಾಡುವಂಥ ಪರಿಸ್ಥಿತಿ ಆಗಿದೆ ಆತ್ಮೀಯರೇ. ಇಲ್ಲಿ ಗ್ರಾಮ ಪಂಚಾಯಿತಿಯಲ್ಲಿ ಇರತಕ್ಕಂಥ ಪಿ ಡಿ ಒ ಆಗಲಿ, ಯಾರಾದರೂ ಅಧಿಕಾರಿಗಳಾಗಲಿ ಈ ರಸ್ತೆಗಳ ಬಗ್ಗೆ ಹಾಗೂ ಚರಂಡಿ ಬಗ್ಗೆ ಸ್ವಲ್ಪನೂ ಕಿಂಚಿತ್ತೂ ಲಕ್ಷಣ ವಹಿಸ್ತಿಲ್ಲ. ಹಾಗೆ ಅಲ್ಲಿರ್ತಕ್ಕಂಥ ನೋಡ್ಬೋದು, ಅಲ್ಲಿ ರಸ್ತೆ ಬದಿಯಲ್ಲಿ ಇರ್ತಕ್ಕಂಥ ಮನೆಯವರು ತಮ್ಮದೇ ಮನೆಯ ಮುಂದೆ ತಾವೇ ಸ್ವಚ್ಛಗೊಳಿಸ್ತಾ ಇರೋದು. ಹಾಗೆ ಸರಿಯಾದ ಸಮಯಕ್ಕೆ ಕುಡಿಯೋ ನೀರು ಬರ್ತಾ ಇಲ್ಲ. ಅದು ಕೇವಲ 15 ದಿನ ಒಳಗಡೆನೆ ಮೋಟರ್ ಸುಟ್ಟು ಹೋಗ್ತಿರ್ತದೆ. ಹೀಗಾಗಿ 15 ದಿನದಿಂದ ಕುಡಿಯೋ ನೀರೇ ಇರೋದಿಲ್ಲ. ಈ ಪರಿಸ್ಥಿತಿ ಆಗಿದೆ. ಇವತ್ತು ಸುಮಾರು 10 ವರ್ಷದಿಂದ ಗ್ರಾಮ ಪಂಚಾಯಿತಿಯಲ್ಲಿ ಒಂದು ಏನದು ಪಂಚಾಯತಿ ಎಲೆಕ್ಷನ್ ನಡೆದಿಲ್ಲ. ಇಲ್ಲಿ ಯಾವ ಥರ ಆಗುತ್ತಂದ್ರೆ, ಈ ಊರಿನಲ್ಲಿ ರಸ್ತೆಗಳು ನೋಡಿದ್ರೆ ಅದು ಎಲ್ಲ ರಸ್ತೆಗಳು ಗೆಬ್ಬದ ನಾರ್ಲಿಕತ್ತವ. ನೀವು ನೋಡ್ಬೋದು, ಅಲ್ಲಿ ಚರಂಡಿ ಒಳಗಿರ್ತಕ್ಕಂಥದ್ದು ಹೊರಗಡೆ ಕೆಲವೊಬ್ರು ಆ ಮನೆ ಪಕ್ಕದವರೇ ಅವರೇ ಸ್ವಚ್ಛಗೊಳಿಸ್ತಾ ಇದ್ದಾರೆ. ರಸ್ತೆಗಳನ್ನು ಸ್ವಲ್ಪ ಮಳೆ ಆದ್ರೂ ಈ ರಸ್ತೆಯಲ್ಲಿ ತಿರುಗಾಡೋದು ಅಂತೂ ಸಿಕ್ಕಾಪಟ್ಟೆ ಮಕ್ಕಳು ಹಾಗಾಗಿ ವೃದ್ಧರು ತಿರುಗಾಡೋದಂದ್ರೆ ಭಾಳ ಅವ್ರ ಕಠಿಣ ಪರಿಸ್ಥಿತಿ ಐತಿ. ಅಂಥದ್ರಲ್ಲಿ ಇಲ್ಲಿ ಇರ್ತಕ್ಕಂಥ ಈ ಗ್ರಾಮದ ಯುವಕರು ಏನು ಮಾತಾಡ್ತಾರೆ, ಅದ್ರ ಬಗ್ಗೆ ಏನು ಹೇಳ್ತಾರೆ, ಈ ಅಲ್ಲಿ ಪಕ್ಕದಲ್ಲಿ ಇರ್ತಕ್ಕಂಥ ಮನೆಯವರು ಏನಂತಾರೆ ನೋಡೋಣ, ಕೇಳೋಣ ಒಂದೆರಡು ಮಾತಾಡೋದು. ಈ ಇಲ್ಲಿ ನಿಮ್ಮ ಪಕ್ಕದ ಮನೆಯವರು, ನಿಮ್ಮ ಹೆಸರು ಹೇಳಿರಿ? ನನ್ನ ಹೆಸರು ಲಾಲ್ ಸಾಬ್ ಅಂತೇಳಿ. ಏನೇನ್ರಿ ಇಲ್ಲಿ ನೋಡಿ, ಮುನ್ಸಿಪಾಲ್ಟಿ ಪಂಚಾಯತಿ ಅವರು ವಾರಕ್ಕೊಬ್ಬಂದ್ರು ನಮ್ಮ ರಸ್ತೆಗಳು ಸ್ವಚ್ಛ ಆಗ್ತಾವೆ. ಇಲ್ಲಿ ಬರೋಕ್ಕೆ ತಯಾರಿಲ್ಲ ಯಾರು. ಇದಕ್ಕೆ ಯಾರು ಹೊಣೆಗಾರ? ಇಲ್ಲಿ ಪಿಡಿಒಗಳು ಬಂದು ಯಾರು? ಅಧಿಕಾರಿಗಳು ರೀ, ಪಂಚಾಯತಿ ಅಧಿಕಾರಿಗಳು ಹೊಣೆಗಾರ. ಇಲ್ಲಂತೂ ಯಾವ ಬಾಡಿ ಇಲ್ಲ, ಮೆಂಬರ್ಗಳಿಲ್ಲ, 10 ವರ್ಷದಿಂದ. ಮತ್ತು ಇದಕ್ಕಂತೂ ಪಂಚಾಯತಿ ಅವರು ಹೊಣೆಗಾರ. ಈ ಇರ್ತಕ್ಕಂಥ ಇಲ್ಲಿ ರಸ್ತೆಗಳು ಪೂರ್ತಿ ಎಷ್ಟು ಅದಾವ ಅಂದ್ರೆ ಎಲ್ಲ ಹೊಲಸದ್ದು, ಎಲ್ಲ ಸಿ ರಸ್ತೆಗಳನ್ನು ನೋಡ್ಬೋದು. ಸಿಕ್ಕಾಪಟ್ಟೆ ಹೊಲಸದ್ದು ನಾರ್ಲಕತ್ತಾವ. ಅದನ್ನು ಇಲ್ಲಿ ಇರ್ತಕ್ಕಂಥ ನಿಮ್ಮ ಮಕ್ಕಳನ್ನು ತಿರುಗಾಡೋದ್ರಿಂದ ಅದರಿಂದ ರೋಗ ರುಜಿನಗಳು ರೋಗಿಗಳು ಆಗ್ತಾವ್ರಿ. ಜ್ವರ ಗಿರ ಬರಾಗತ್ತಾವ ಹುಡುಗರಿಗೆ. ಆಮೇಲೆ ನೊಣಗಳು ಇವೆಲ್ಲ ಬರೋ ಸಾಧ್ಯತೆ ಅವ್ರಿ. ನಾವು ಹೇಳೋದೇನಂದ್ರಿ, ಪಂಚಾಯತಿಯಿಂದ ವಾರಕ್ಕೊಮ್ಮೆ ಇಲ್ಲಿ ರಸ್ತೆಗಳು ಸ್ವಚ್ಛ ಮಾಡೋದು ಚಲೋ ಅನಿಸ್ತದೆ. ಹಾಗೆ 3 ತಿಂಗಳಾಯ್ತು ಬಂದಿಲ್ಲ. ಹೌದಾ? ಇಲ್ಲಿಂದ ಎಷ್ಟು ಇಲ್ಲಿ ಎಷ್ಟು ದಿನ ಆಯ್ತು ಬರಲ್ಲ ಈ ಕಡೆ? 3 ತಿಂಗಳಾಯ್ತು. ನಾನು ಹೇಳ್ತೀನಿ. ಹೌದಾ? ಹಾಂ ಸರ್. ಹಾಗೆ ಇಲ್ಲಿರ್ತಕ್ಕಂಥ ನೀರು ಸರಿಯಾಗಿ ಬರ್ತದೆ? ಇಲ್ಲ ಸರ್, 15 ದಿನ ಆಯ್ತು ಸರ್, ನೀರೇ ಬಂದಿಲ್ಲ. 15 ದಿನ ಆಯ್ತು ಸರ್, ನೀರೇ ಇಲ್ಲ ಸರ್. ನಾವು ನೀರಿನ ಭಾಳ ತೊಂದರೆ ನೋಡ್ತೀವಿ. ನೀರಿಂದ ಒಂದು ಸಮಸ್ಯೆ ಐತೆ. ಏನದು ಮೋಟ್ರ್ ಸುಡ್ತದ ಅಥವಾ ಯಾವಾಗ ಯಾರಿಗಾರು ಕೇಳಕ್ ಹೋಗ್ಬೇಕಂದ್ರೆ ಪಂಚಾಯತಿಗೆ ಹೋದ್ರೆ ಯಾರು ಇರಂಗಿಲ್ಲ ರೀ. ವಿಡಿಯೋನು ಇರಂಗಿಲ್ಲ, ಯಾರು ಇರಂಗಿಲ್ಲ. ಮತ್ತು ಯಾರಿಗೆ ಕೇಳಬೇಕು ರೀ? ಮೆಂಬರ್ಗಳಂತೂ ಇಲ್ಲ, ಚೇರ್ಮನ್ ಇಲ್ಲ. ನಾವು ವಿಡಿಯೋಗಾರ ಕೇಳಬೇಕಂದ್ರೆ ವಿಡಿಯೋನು ಇರಂಗಿಲ್ಲ ರೀ. ಎಂದು ಬಂದೇ ಇಲ್ಲ. ನಾವು ಯಾವಾಗ ಹೋಗಿ ನೋಡಿದ್ರೆ ಅವಾಗ ವಿಡಿಯೋ ಸಿಕ್ಕಿಲ್ಲ. ಹಾಗೆ ಇನ್ನೂ ಯುವಕರು ಏನು ಹೇಳ್ತಾರೆ ನಾವು ಮೊದಲು ರೀ ಸರ ಕೇಳ್ರಿ ಬರ್ರಿ. ಸರಿಯಾದ ರಸ್ತೆಗಳನ್ನು ಸ್ವಚ್ಛತೆ ಇಲ್ಲ, ಕಾರಣಗಳೇನು? ಅವರು ತೆಗಿಯಕ್ಕೆ ಬರ್ತಾರಲ್ಲ, ಅವ್ರಿಗೆ ಕೇಳೋಣ. ನಮ್ಮನ್ನು ಪೇಮೆಂಟ್ ಇಲ್ಲ ರೀ 4-5 ತಿಂಗಳಿಂದ. ಮತ್ತು ವಾಹನ ಸೌಲಭ್ಯ ಇಲ್ಲ, ಅದಕ್ಕೆ ಡ್ರೈವರ್ ಇರಲ್ಲ, ಯಾವಾಗ ಡೀಸೆಲ್ ಇಲ್ಲದ, ಇವೇ ಹೇಳ್ತಾರೆ ಅವರು. ಅದಕ್ಕೆ ಅವರು ಕಸ ತುಂಬ್ಕೊಳಕ್ಕೆ ಹೋಗಿ ಬರಲಾಗತ್ತಿಲ್ಲ. ನಮ್ಮ ಮನೆ ಮುಂದೆ ನಾವೇ ತೆಗೆದು ಒಂದು ಕಡೆ ಹಾಕಿದ್ರು ಅದು ಒಯ್ಯೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅವ್ರಿಗೆ. ಈಗ ಸರಿಯಾದ ವಾಹನ ಸೌಕರ್ಯಗಳಿಲ್ಲ. ಯಾಕೆ ಕಾರಣದಿಂದ ಅಂದ್ರೆ ಅವ್ರಿಗೆ ಸರಿಯಾದ ಪೇಮೆಂಟ್ ಕೊಡೋಕ್ಕಿಲ್ಲ. ಪೇಮೆಂಟ್ ಕೊಡೋಕ್ಕಿಲ್ಲ, ಇವ್ರು ಬರ್ತಾರೆ.
ಆಮೇಲೆ ವಾಟರ್ ಮ್ಯಾನ್ ಕೇಳೋಣ ಅವನಿನ್ನೂ ಆರ್ ಇರೋದಕ್ಕೆ ಪೇಮೆಂಟ್ ಇಲ್ಲ ಅಂತ್ರಿ. ಅವ ಅದೇ ಹೇಳ್ತಾನೆ ರೀ. ಆದರೂ ಅವ ಪ್ರಯತ್ನ ಮಾಡ್ತಾನೆ. ಯಾವಾಗ ಮೋಟ್ರ್ ಸುತ್ತ ಅಂತ ಹೇಳ್ತಾನೆ, ಯಾವಾಗ ವೈರ್ ಇಲ್ಲ ಅಂತ ಹೇಳ್ತಾನೆ. ಮತ್ತು ಏನು ಪರಿಹಾರ ಮಾಡಬೇಕು ಅಧಿಕಾರಿಗಳು. ಇದಕ್ಕೆ ಪಿ ಡಿ ಒಗಳನ್ನೇ ಹೊಣೆಗಾರರು ಅಂತ ಹೇಳ್ತಾರೆ ನೀವು. ಮತ್ತು ಪಿ ಡಿ ಒನೇ ಇದಕ್ಕೆ ಪಂಚಾಯತಿಗೆ ಸಂಬಂಧಪಟ್ಟ ಅಧಿಕಾರಿ ಪಿ ಡಿ ಒನೇ. ಈಗಂತೂ ಯಾವ ಚೇರ್ಮನ್ ಇಲ್ಲ, ಮೆಂಬರ್ ಇಲ್ಲ. ಮತ್ತು ಈಗಿರೋದು ಪಿ ಡಿ ಅವರೇ, ಅವರೇ ಅದಕ್ಕೆ ಹೊಣೆಗಾರ. ಮತ್ತು ಅದು ಏನದ ಅದು ಮಾಡ್ಕೋಬೇಕ್ರಿ ಸ್ವಲ್ಪ ಅವರು. ಈಗ ಬೇಸಿಗೆಯಲ್ಲಿ ನೀರಿಂದು ಭಾಳ ಪ್ರಾಬ್ಲಮ್ ಆಗ್ತದೆ. 2 ದಿನಕ್ಕೊಮ್ಮೆ ನೀರು ಬಿಡಿಸಿದ್ರೆ ಸ್ವಲ್ಪ ಸರಿ ಅನ್ನಿಸ್ತದೆ. ನೀರು ಊರಿನ ನಮ್ಮದು ಜನಸಂಖ್ಯೆ ಇರೋದು ಭಾಳ ದೊಡ್ಡದು ನಮ್ಮೂರ. 12,000-13,000 ಸಾವಿರ ಜನಸಂಖ್ಯೆ ಅರ. ಬೇಸಿಗೆಯಲ್ಲಿ ಸ್ವಲ್ಪ ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಜಡ್ಪಿ ನಮ್ಮ ಒಂದು ಜಡ್ಪಿ ಆದ್ರಿ. ಈ ಜಡ್ಪಿನೇ ಯಾರು ಕೇರ್ಲೆಸ್ ಮಾಡ್ಲಾಗತ್ತಾರ ಅನ್ನೋದು ಸ್ವಲ್ಪ ಅಧಿಕಾರಿಗಳು ಇದಕ್ಕೆ ಇದು ಮಾಡ್ಕೋಬೇಕಂತ ಹೇಳ್ತೀವಿ. ಇಲ್ಲಿ ದೊಡ್ಡ ಕೆರೆಗಳು ಮತ್ತು ಹಾಗೆ ಕ್ಯಾನಲ್ ನೀರು ಎಲ್ಲ ಸಿಕ್ಕಾಪಟ್ಟೆ ನೀರಿದ್ರು ಕೂಡ ಕುಡಿಯೋ ನೀರಿನ ಸಮಸ್ಯೆ ಅದ ನೋಡ್ರಿ. ಇಲ್ಲಿ ನಮಗಂತೂ 24 ತಾಸು ನೀರಿನ ಸೌಲಭ್ಯ ಅವ್ರಿ. ಆದರೂ ನಳಗಳು ಬರಲ್ರಿ. ಯಾವಾಗಲೂ ಹಳಿ ಮೋಟ್ರ್ ಅದ್ರಿ. ಆ ಹಳಿ ಮೋಟ್ರ್ ಬೋರ್ ಬಂದಾಗ್ಯದ ಅದು ಅಂತ ಹೇಳ್ತಾರೆ. JJM ಅವರು ಇದು ಐತ್ರಿ ಕೆಲಸ, ಅದು ಬೋರ್ ಹಾಕಿ ಕೊಡೋದು ಕೆಲಸ ಆಯ್ತು JJM ಅವ್ರದ್ದು. ಅವರು ಬೋರ್ ಹಾಕ್ಲಿಲ್ಲ ರೀ. ಅದೇ ಹಳಿ ಬೋರಿಗೆ ಪೇಂಟ್ ಮಾಡೋಗ್ಯಾರ. ಅದು ಬೋರಲ್ಲಿ ಕಲ್ಲು ಬಿದ್ದದ, ಅದು ಮಣ್ಣು ಅದು ಬಿದ್ದದ ಅಂತೇಳಿ ಅದು ಬೋರ್ ಆಟೋಮೆಟಿಕ್ ಬಂದ್ ಆಗ್ತದೆ ಅಂತ ಹೇಳ್ತಾರೆ ವಾಟರ್ ಮ್ಯಾನ್. ಅದಕ್ಕೆ ನಮ್ಮ ಬೋರ್ ಹೊಡಿಸಿ ಅದು ಏನಾದ್ರು ಅದ್ರ ಪ್ರಾಬ್ಲಮ್ ಸಾಲ್ವ್ ಮಾಡಿ